ಮೂಲಾ ನಕ್ಷತ್ರ ಎಲ್ಲರೂ ಒಂಥರ ಭಯ ಬೀಳ್ತಾರೆ. ಈ ನಕ್ಷತ್ರದಲ್ಲಿ ಮಗು ಹುಟ್ಟೋದ್ರಿಂದ ಮಗುಗೆ ಮೂಲಾ ನಕ್ಷತ್ರ ದೋಷ ಬರ್ತದೆ, ಮಗುಗೆ ಏಳಿಗೆ ಆಗಲ್ಲ, ಡಿಲೇ ಆಗ್ತದೆ, ಈ ರೀತಿ ನಂಬಿಕೆಗಳು ತುಂಬ. ಅದಾದ ನಂತರ ಈ ಮೂಲಾ ನಕ್ಷತ್ರದ ಸೊಸೆ ಮನೆಗೆ ಬರ್ತಾಳಂತಂದರೆ ಎಷ್ಟೋ ಜನ ಅತ್ತೆಂದ್ರಾಗಲಿ ಮಾವಂದ್ರಾಗಲಿ, ಗುರುಗಳೇ ನನ್ನ ಮಗ ಒಬ್ಬ ಹುಡುಗಿನ ಇಷ್ಟಪಟ್ಟಿದ್ದಾನೆ, ಅವಳ ನಕ್ಷತ್ರ ಬಂದು ಮೂಲಾ ನಕ್ಷತ್ರ, ಇದು ಹೇಗಿರುತ್ತೆ, ಭಯ ಆಗ್ತಾ ಇದೆ, ನನ್ನ ಮಗ ಅಂತೂ ಕೂಡ ಅದೇ ಹುಡುಗಿನ ಮಾಡ್ಕೊಳ್ತೀನಿ ಅಂತ ಗಂಟು ಬಿದ್ದಿದ್ದಾನೆ. ಆಮೇಲೆ ಎಷ್ಟೋ ಜನ, ಗುರುಗಳೇ ನಂದು ಮೂಲಾ ನಕ್ಷತ್ರ ಇದೆ, ಹಾಗಾಗಿ ಹುಡುಗಿ ಮನೆಯಲ್ಲಿ ಅಥವಾ ಹುಡುಗನ ಮನೆಯಲ್ಲಿ ಒಪ್ತಾ ಇಲ್ಲ, ಈ ರೀತಿ ಎಂಕ್ವೈರೀಸ್ ತೊಗೊಂಡು ಬರ್ತಾರೆ. ಈ ಮೂಲಾ ನಕ್ಷತ್ರ ರಹಸ್ಯ ಅನ್ನೋದು ಏನಿದೆ, ಇದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಮೂಲಾ ನಕ್ಷತ್ರದ ಹಿಂದಿರುವಂಥ ಮೂಢನಂಬಿಕೆಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಮೂಲಾ ನಕ್ಷತ್ರ ಅನ್ನೋದೇನಿದೆ, ಇದು ಧನುರಾಶಿಗೆ ಸೇರುವಂಥ ನಕ್ಷತ್ರ. ಮೂಲಾ ನಕ್ಷತ್ರದ ಅಧಿಪತಿ ಬಂದು ಕೇತು ಆಗ್ತಾನೆ, ಆಮೇಲೆ ದೇವತೆ ಬಂದು ನಿವೃತ್ತಿ ಆಗ್ತದೆ. ಅದಾದ ನಂತರ ಮೂಲಾ ಅಂತಂದರೆ ಬೇರು, ಅಂದರೆ ಈ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರು ಕೇತು ಗ್ರಹದ ಒಂದು ಎಫೆಕ್ಟಿಂದ ಆಧ್ಯಾತ್ಮಿಕ ಮನೋಭಾವನೆ ಇರ್ತಾರೆ, ಮತ್ತು ಯಾವಾಗಲೂ ಕೂಡ ಯಾವುದೇ ಒಂದು ವಿಚಾರ ಅಂತಂದರೆ ಅದಕ್ಕೆ ಆಳವಾಗಿ ಇಳುವಂಥ ಮನಸ್ಥಿತಿ ಇರ್ತಾರೆ. ಈ ಮೂಲಾ ನಕ್ಷತ್ರದಲ್ಲಿ ಹುಟ್ಟೋದ್ರಿಂದ ದೋಷ ಅಂತ ಏನು ಬರ್ತದೆ, ಈ ದೋಷ ಲೈಫ್ ಲಾಂಗ್ ಇರೋದಿಲ್ಲ, ಜಸ್ಟ್ ಒಂದು 8 to 9 months ಮಟ ಕಂಟಕನ ಕೊಡ್ತದೆ. ಯಾವ ರೀತಿಯಪ್ಪ ಅಂತಂದರೆ, ಈ ಮೂಲಾ ನಕ್ಷತ್ರದಲ್ಲಿ 4 ಪಾದಗಳು ಇರ್ತದೆ. ಈ 1ನೇ ಪಾದ ಅಂತ ಏನಿದೆ ಅದು ತಂದೆಗೆ, 2ನೇದು ತಾಯಿಗೆ, 3ನೇ ಪಾದ ದೋಷ ಇರುವುದಿಲ್ಲ. 4ನೇ ಪಾದ ಅಂತ ಏನು ಹೇಳ್ತೀವಿ ಅದು ಸೋದರ ಮಾವನಿಗೆ 8 ರಿಂದ 9 ತಿಂಗಳ ಕಾಲ ಕಂಟಕ ತರ್ತದೆ. ಈ ನಕ್ಷತ್ರ ದೋಷದಲ್ಲಿ ಹುಟ್ಟುವಂಥ ಮಗುವಿಗೆ ಮೂಲಾ ನಕ್ಷತ್ರ ಶಾಂತಿ ಅಥವಾ ತಂದೆ ತಾಯಿ ಯಾರಿಗೆ ದೋಷ ಬಂದಿದೆ ಅವರು ಬೆಳ್ಳಿನ ದಾನವಾಗಿ ಕೊಡುವಂಥದ್ದು, ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಮೂಲಾ ನಕ್ಷತ್ರದ ದೋಷ ಆ ಮಗುವಿನಿಂದ ದೂರ ಆಗ್ತದೆ. ಅದಾದ ನಂತರ ಈ ಮೂಲಾ ನಕ್ಷತ್ರದ ಬಗ್ಗೆ ಇನ್ನೊಂದೇನಪ್ಪ ಅಂತಂದರೆ, ಇನ್ನೊಂದು ನಂಬಿಕೆ ಏನಂತಂದರೆ, ಈ ಡಿಲೇಸ್ ಆಗ್ತದೆ ಅಂತ ಹೇಳ್ತಾರೆ. ಯಾವ ರೀತಿ ಡಿಲೇಸ್ ಅಂತಂದರೆ, ಅವರು ಲೈಫ್ ಲಾಂಗ್ ಉದ್ಧಾರ ಆಗಲ್ಲ, ಅವ್ರ ಲೈಫಲ್ಲಿ ಎಲ್ಲನೂ ಕೂಡ ಕಷ್ಟವಾಗಿರ್ತದೆ. ನೋಡಿ, ಅದು ಶುದ್ಧವಾದಂಥ ಸುಳ್ಳು. ಯಾಕಂದರೆ ಮೂಲಾ ನಕ್ಷತ್ರ ಒಂದು ಜಸ್ಟ್ ಒಂದು ಕ್ಯಾರೆಕ್ಟರ್ನ ಹೇಳ್ತದೆ, ಒಂದು ಸಣ್ಣ ಒಂದು ಕ್ಯಾರೆಕ್ಟರ್ನ ಹೇಳ್ತದೆ. ಬಟ್ ಮನುಷ್ಯನ ಜೀವನ ಅನ್ನೋದೇನಿದೆ ಅದು ಯಾವ ರೀತಿ ಶೇಪ್ ಆಗುತ್ತಪ್ಪ ಅನ್ನೋದಂತ ಹೇಳಬೇಕಂತಂದರೆ, ಅವನ ಒಂದು ಕರ್ಮದ ಮೂಲ, ಜಾತಕದಲ್ಲಿ ಬರುವಂತಹ ಗ್ರಹಗಳ ಪ್ರಭಾವ, ಮತ್ತು ಜಾತಕದಲ್ಲಿ ಬರುವಂತಹ ದಶಾ ಭುಕ್ತಿಗಳು, ಆಮೇಲೆ ಅವನು ವಾಸುವಂಥ ವಾತಾವರಣ, ಇದೆಲ್ಲವೂ ಕೂಡ ಕಾರಣ ಆಗ್ತದೆ. ಸೊ ಮೂಲಾ ನಕ್ಷತ್ರದಿಂದ ಏನೂ ಅವ್ರಿಗೆ ತೊಂದರೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂತಂದರೆ, ಮೂಲಾ ನಕ್ಷತ್ರದಲ್ಲಿ ಹುಟ್ಟೋ ಗಂಡು ಮಕ್ಕಳನ್ನ ನಾವು ರಾಜರು ಅಂತ ಕರಿತೀವಿ. ಯಾಕಂದರೆ ಏಜ್ ಒಂದು 31-32 ಆದಮೇಲೆ ಅವ್ರ ಲೈಫಲ್ಲಿ ಅವರು ಇರುವಂಥ ಕ್ಷೇತ್ರದಲ್ಲಿ ಬಹಳ ಇಮ್ಮೆನ್ಸ್ ಸಕ್ಸಸ್ನ ಅವ್ರು ನೋಡ್ತಾರೆ. ಯಾಕಂದರೆ ಧನುರಾಶಿಲಿ ಹುಟ್ಟೋರು, ಮೂಲಾ ನಕ್ಷತ್ರದಲ್ಲಿ ಹುಟ್ಟೋರು ತುಂಬ ಹಾರ್ಡ್ ವರ್ಕಿಂಗ್ ನೇಚರಲ್ಲಿ ಇರ್ತಾರೆ. ಅವರ ಜಾತಕದಲ್ಲಿ ಒಳ್ಳೆಯ ಯೋಗಗಳು ಬಂದಾಗ ಅವರು ಜಗತ್ತನ್ನೇ ಗೆಲ್ತಾರೆ. ಅದಾದ ನಂತರ ಇನ್ನೊಂದು ದೊಡ್ಡ ಮೂಢನಂಬಿಕೆ ಏನಪ್ಪ ಅಂತಂದರೆ, ಈ ಮೂಲಾ ನಕ್ಷತ್ರನ ಮನೆಗೆ ತಗೊಳ್ಳೋದ್ರಿಂದ ಆ ಮನೆಯಲ್ಲಿ ಅತ್ತೆ ಸಾವಾಗುತ್ತೆ, ಮಾವನ ಸಾವಾಗುತ್ತೆ, ಈ ರೀತಿ ಒಂದು ನಂಬಿಕೆಗಳು ಇರ್ತವೆ. ನೋಡಿ, ಮೂಲಾ ನಕ್ಷತ್ರದಿಂದ ಯಾರಿಗೂ ಕೂಡ ಸಾವು ಬರೋದಿಲ್ಲ. ಯಾಕಂದರೆ ಯಾರ ಒಂದು ಕರ್ಮಫಲದಿಂದಲೂ ಕೂಡ ಯಾರಿಗೂ ಕೂಡ ಸಾವು ಬರೋದಿಲ್ಲ. ಆ ಮನೆಯಲ್ಲಿ ಅತ್ತೆ ಅಥವಾ ಮಾವಂದು ಸಾವು ನೋಡ್ಬೇಕಂತಂದರೆ ಅವರ ಅತ್ತೆಯ ಜಾತಕ ಅಥವಾ ಮಾವನ ಜಾತಕದಲ್ಲಿ ಏನೋ ಒಂದು ತೊಂದರೆ ಇರಬೇಕು, ಮರಣ ಯೋಗ ಇರಬೇಕು, ಇಲ್ಲ ಅವರ ಮಕ್ಕಳಿಗೆ ಆ ಸಮಯದಲ್ಲಿ ತಂದೆಯ ಪಿತೃ ಮರಣ ಯೋಗ ಅಥವಾ ಮಾತೃ ಮರಣ ಯೋಗ ಇರಬೇಕು. ಮನೆಗೆ ಬರುವ ಸೊಸೆಯ ನಕ್ಷತ್ರದಿಂದ ಆ ಮನೆಗೆ ಯಾವುದೇ ರೀತಿ ಹಾನಿ ಆಗಲ್ಲ. ಮನೆಗೆ ಬರುವ ಸೊಸೆಯಲ್ಲಿ ಗುರು, ಶುಕ್ರ ಅಥವಾ ಮಂಗಳ ಚೆನ್ನಾಗಿದ್ದರೆ ಮೂಲಾ ನಕ್ಷತ್ರದ ಹೆಣ್ಣು ಕೂಡ ಆ ಮನೆಗೆ ಲಕ್ಷ್ಮಿ ಆಗ್ತಾಳೆ. ಸೊ ಮೂಲಾ ನಕ್ಷತ್ರದಲ್ಲಿ ಇರುವಂಥ ಭಯ ಆಗಲಿ, ಮೂಲಾ ನಕ್ಷತ್ರದ ಬಗ್ಗೆ ಇರುವಂತಹ ಒಂದು ಮಿತ್ತಾಗಲಿ ನೀವು ಖಂಡಿತವಾಗಿ ಮರೀರಿ. ಮಗು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದೆ ಅಥವಾ ಮೂಲಾ ನಕ್ಷತ್ರದಲ್ಲಿ ಹುಟ್ಟೋದಿದೆ ಅಂತಂದರೆ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಯಾಕಂದರೆ ಇತ್ತೀಚೆಗೆ ಕಾಲ್ಸ್ಗಳು ಬರ್ತಿದೆ, ಗುರುಗಳೇ ಡಾಕ್ಟರ್ ಹೇಳಿದ್ದಾರೆ ಈ ಬರುವಂಥ ಡೇಟ್ಸಲ್ಲಿ ಮೂಲಾ ನಕ್ಷತ್ರ ಇದೆ, ಇದೇ ಟೈಮಲ್ಲಿ ಆಪ್ರೇಷನ್ ಮಾಡಬೇಕಂತ ಹೇಳ್ತಾರೆ. ಇಂಥ ವಿಚಾರದಲ್ಲಿ ಪ್ಯಾನಿಕ್ ಆಗೋದು ಬೇಡ. ಯಾಕಂದರೆ ಮೂಲಾ ನಕ್ಷತ್ರ ಒಂದೇ ಅಲ್ಲ, ಬೇರೆ ನಕ್ಷತ್ರಗಳು ಕೂಡ ದೋಷಯುಕ್ತವಾಗಿದೆ. ಆ ನಕ್ಷತ್ರಗಳ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತಿಳಿಸ್ತೇನೆ. ಬಟ್ ಮೂಲಾ ನಕ್ಷತ್ರದ ಬಗ್ಗೆ ಯಾವುದೇ ರೀತಿ ಭಯ ಪಡೋದು ಬೇಡ.
ಜಾತಕದ ಫಲದ ಪ್ರಕಾರ ಏನು ಪರಿಹಾರಗಳನ್ನು ಮಾಡಬೇಕು ಅದನ್ನು ಮಾಡಿ. ಮತ್ತು ಸೊಸೆನ ಕೂಡ ನೀವು ಮನೇಲಿ ತುಂಬ್ಕೋಬೇಕಂತಂದರೆ ನೀವೇನಪ್ಪ ಅಂತಂದರೆ ಕೃಷ್ಣ ವಿವಾಹ ಅಥವಾ ಕದಳಿ ವಿವಾಹ ಮಾಡಿಕೊಂಡು ಮನೆ ತುಂಬಿಸ್ಕೊಳ್ಬೋದು. ಮತ್ತು ಮತ್ತೊಮ್ಮೆ ಕೂಡ ಮೂಲಾ ನಕ್ಷತ್ರ ಶಾಂತಿನ ಮಾಡ್ಬೋದು. ಸೊ ಈ ಮೂಲಾ ನಕ್ಷತ್ರದ ವಿಚಾರದ ಮೇಲೆ ಆ ಸಂಬಂಧಗಳನ್ನ ರಿಜೆಕ್ಟ್ ಮಾಡೋದಾಗಲಿ, ಮೂಲಾ ನಕ್ಷತ್ರಗಳ ಮಗು ಹುಟ್ಟಿದೆ ಅಂತ ಹೇಳಿ ಬೇಜಾರು ಪಟ್ಕೊಳ್ಳೋದಾಗಲಿ ಖಂಡಿತವಾಗಿ ಮಾಡೋಕ್ಕೆ ಹೋಗಬೇಡಿ. ನಮಸ್ಕಾರ.